ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು SDPT ಹಿರಿಯಂಗಡಿ ದೇವಸ್ಥಾನದಲ್ಲಿ ಶಾರದಾ ವಿಸರ್ಜನಾ ಮಹೋತ್ಸವ ಹೇಗೆ ನಡೀತಂತೇಳಿ ನೋಡೋಣ. ಸಂಜೆ ಬೇಗನೆ ದೇವಸ್ಥಾನಕ್ಕೆ ತೆರಳಿ ಅಲ್ಲಿ ಎಲ್ಲ ಸ್ವಚ್ಛತಾ ಕಾರ್ಯ ಆಗಲಿ ಎಲ್ಲ ಅರೇಂಜ್ಮೆಂಟ್ಸ್ ಚೆನ್ನಾಗಿ ಮಾಡಿಟ್ಟಿದ್ರು. ಹಾಗೂ ರಂಗೋಲಿ ಕೂಡ ಹಾಕಿ ಸ್ವಚ್ಛವಾಗಿ ನೀಟಾಗಿ ಇಟ್ಕೊಂಡಿದ್ರು. ದೇವಸ್ಥಾನದ ಒಳಗಡೆ ಹೋಗೋಣ. ದೇವಿ ಕೂಡ ಶೃಂಗರಿಸಿ ಬಹಳ ಸುಂದರವಾಗಿ ಕಾಣ್ತಾ ಇದ್ಲು. ಅದೇ ರೀತಿ ಗಣೇಶನ ವಿಗ್ರಹ ಕೂಡ ಬಹಳ ಸುಂದರವಾಗಿ ಕಾಣ್ತಾ ಇತ್ತು. ಮುಂದೆ ಇವತ್ತು ಶಾರದಾ ವಿಸರ್ಜನೆಯ ಇದ್ದ ಕಾರಣ ಮಧ್ಯಾಹ್ನದ ಹೊತ್ತಿಗಾಗಲೇ ಸಂಪೂರ್ಣವಾಗಿ ಶಾರದಾ ಮಾತೆ ಸೀರೆ ಹಾಗೂ ಮಲ್ಲಿಗೆ ಜಡೆಯಿಂದ ಅಲಂಕೃತಳಾಗಿದ್ದಾಳೆ. ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾಳೆ. ನೋಡಿ ಮಲ್ಲಿಗೆ ಜಡೆ ಅದ್ಭುತ, ಬಹಳ ಸುಂದರವಾಗಿ ಇದನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕ ನಾನು ಕೃತಜ್ಞತೆಯನ್ನು ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನೋಡಿ ಶಾರದಾ ಮಾತೆ ಹೇಗೆ ಕಾಣ್ತಾ ಇದ್ದಾಳೆ ನೋಡ. ಬೇರೆ ಬೇರೆ ಆ್ಯಂಗಲಲ್ಲಿ ನೋಡ್ತಾ ಬರೋಣ ಬನ್ನಿ. ನಮ್ಮ ದೇವಸ್ಥಾನದಲ್ಲಿ ಸುಮಾರು 4 ದಿನಗಳ ಕಾಲ ಶಾರದಾ ಮೂರ್ತಿಯನ್ನು ಇಟ್ಟು ಪೂಜಿಸ್ತಾರೆ. ಇವತ್ತು ಕೊನೆಯ ದಿನ. ಇವತ್ತು ಶಾರದಾ ಮಲ್ಲಿಗೆ ಜಡೆಯನ್ನು ಸಂಪೂರ್ಣವಾಗಿ ವಿಶೇಷವಾಗಿ ಮುಡಿಸಿ ನಾವು ಮೆರವಣಿಗೆಯಲ್ಲಿ ದೇವಿಯನ್ನು ಹೊತ್ತುಕೊಂಡು ಹೋಗಿ ಪಕ್ಕದಲ್ಲಿರುವಂತಹ ಕೆರೆಯಲ್ಲಿ ವಿಸರ್ಜನೆ ಅಥವಾ ಜಲಸ್ತಂಭನವನ್ನು ಮಾಡ್ತೇವೆ. ಇದು ಈ ರೀತಿಯಾಗಿ ನಮ್ಮ ದೇವಸ್ಥಾನದಲ್ಲಿ ಕಾರ್ಯಕ್ರಮ ನಡೀತದೆ. ಇವತ್ತು ವಿಶೇಷವಾಗಿ ರಂಗಪೂಜೆ ಕೂಡ ಇದೆ. ಶ್ರೀ ದುರ್ಗಾದೇವಿಗೆ ರಂಗಪೂಜೆ ಕೂಡ ನಡೀಲಿಕ್ಕಿದೆ. ಸ್ವಲ್ಪ ಎಲ್ಲ ಫಿನಿಶಿಂಗ್ಸ್ ಕೆಲಸ ಇತ್ತು. ಮೆರವಣಿಗೆ ಹೋಗುವಾಗ ಆಭರಣಗಳೆಲ್ಲ ಯಾವುದು ಜಾರಿ ಬೀಳದ ಹಾಗೆ ವ್ಯವಸ್ಥೆ ಮಾಡಲಿಕ್ಕಿತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗನೆ ಆಗಮಿಸಿ ಇದನ್ನೆಲ್ಲ ತಯಾರಿ ಮಾಡಿ ದೇವರಿಗೆ ಕೊನೆಯದಾಗಿ ಅರಿಶಿಣ ಕುಂಕುಮವನ್ನು ಹಚ್ಚಿ ಪೂಜೆಗೆ ಅಣಿ ಮಾಡ್ತಾ ಇದ್ದೇನೆ ನೋಡಿ. ಈಗ ಭಜನೆಗೆ ತಯಾರಿ ಮಾಡಲಿಕ್ಕೋಸ್ಕರ ದೀಪವನ್ನು ಪ್ರಜ್ವಲಿಸ್ತಾ ಇದ್ದಾರೆ ಮುಕ್ತೇಸರರು ಹಾಗೂ ಪದಾಧಿಕಾರಿಗಳು. ಆಮೇಲೆ ಭಜನೆ ಆರಂಭ ಆಗ್ತದೆ ನೋಡಿ. ಈಗ ಇವತ್ತು ವಿಶೇಷವಾಗಿ ಕುಣಿತ ಭಜನೆ ಕೂಡ ಇದೆ. ಇಲ್ಲಿ ದೇವಸ್ಥಾನದ ಒಳಭಾಗದಲ್ಲಿ ಭಜನೆ ಆರಂಭಗೊಂಡಿದೆ. ಹಾಗೆಯೇ ದೇವಸ್ಥಾನ ಹೊರಭಾಗದಲ್ಲಿರುವಂತಹ ಇನ್ನೊಂದು ದೀಪವನ್ನು ಕೂಡ ಎಲ್ಲರೂ ಸೇರಿಕೊಂಡು ಪ್ರಜ್ವಲಿಸ್ತಾ ಇದ್ದೇವೆ. ಈ ದೀಪದ ಪ್ರಜ್ವಲನೆ ಆದ ಮೇಲೆ ಎಲ್ಲ ಕುಣಿತ ಭಜನೆಯ ಸೇವಾದಾರರು ಬಂದು ಕುಣಿತ ಭಜನೆಯ ಸೇವೆಯನ್ನು ನೀಡ್ತಾರೆ. ಸಾಣೂರು ಕುಣಿತ ಭಜನಾ ತಂಡದವರಿಂದ, ಹೆಣ್ಣು ಮಕ್ಕಳ ಕುಣಿತ ಭಜನಾ ತಂಡದಿಂದ ಇವತ್ತು ವಿಶೇಷವಾಗಿ ಕುಣಿತ ಭಜನೆ ಏರ್ಪಾಡು ಮಾಡಿದ್ದಾರೆ. ಬಹಳ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ರು. ಬಹಳ ಸುಂದರವಾಗಿದೆ. ಸ್ವಲ್ಪ ಹೊತ್ತಿಗಾಗಲೇ ಕುಣಿತ ಭಜನೆ ಆರಂಭವಾಯಿತು. ಹಲವಾರು ಭಕ್ತಾಭಿಮಾನಿಗಳು ದೇವರ ಮುಂಭಾಗದ ಅಂಗಣದಲ್ಲಿ ಸೇರಿಕೊಂಡಿದ್ರು. ನಾವು ಇವತ್ತು ಕೊನೆಯ ದಿನ ಆದ ಕಾರಣ ಒಂದು ಫೋಟೋಶೂಟ್, ದೇವಿಯೊಂದಿಗೆ ಫೋಟೋಶೂಟ್ ಮಾಡ್ತಾ ಇದ್ದೇವೆ ಎಲ್ಲರೂ ಸೇರಿಕೊಂಡು. ಪ್ರತಿದಿನ ನವರಾತ್ರಿಯಂದು ನಾವೆಲ್ಲರೂ ಬಣ್ಣ ಬಣ್ಣದ ಸೀರೆಯನ್ನು ಹಾಕಿ ಫೋಟೋಶೂಟ್ ಮಾಡುವಂಥದ್ದು ಸುಮ್ಮನೆ ಗಮ್ಮತ್ತಿಗೆ, ತಮಾಷೆಗೋಸ್ಕರ. ಇವತ್ತು ಕೊನೆಯದಾಗಿ ಒಬ್ಬೊಬ್ಬರು ಒಂದೊಂದು ಬಣ್ಣದ ಸೀರೆಯಲ್ಲಿ ಸೇರಿಕೊಂಡು ಮಹಿಳೆಯರು ಎಲ್ಲರೂ ಸೇರಿಕೊಂಡು ಫೋಟೋಶೂಟ್. ಅದೇ ರೀತಿ ಹೊರಭಾಗದಲ್ಲಿ ಭಜನೆ ಮುಂದುವರಿತಾ ಇದೆ ನೋಡಿ. ಬಹಳ ಸುಂದರವಾಗಿ ಕುಣಿತ ಭಜನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಭಕ್ತಾಭಿಮಾನಿಗಳು ಸೇರಿಕೊಂಡಿದ್ದಾರೆ. ಈ ಬದಿಯಲ್ಲಿ ಪುರುಷರು ಸೇರಿಕೊಂಡ್ರೆ ಇನ್ನೊಂದು ಬದಿಯಲ್ಲಿ ಮಹಿಳೆಯರು ಕೂತ್ಕೊಂಡು ಭಜನೆಯನ್ನು ನೋಡ್ತಾ ಇದ್ದಾರೆ. ಭಕ್ತಿಯಿಂದ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವತ್ತೆಲ್ಲ ಶಾರದಾ ವಿಸರ್ಜನಾ ಮಹೋತ್ಸವವನ್ನು ನೋಡಿಕೊಂಡೇ ತೆರಳುವಂಥದ್ದು. ಹಾಗೆ ಇಲ್ಲಿ ರಂಗಪೂಜೆಗೆ ಕೂಡ ತಯಾರಿ ಆಗ್ತಾ ಇದೆ. ಹಾಗೂ ಮಲ್ಲಿಗೆ ಸೇವೆಯನ್ನು ನೀಡಿದವರಿಗೆಲ್ಲರಿಗೂ ಕೂಡ ಮಲ್ಲಿಗೆಯನ್ನು
ಕೊಡಲಿಕ್ಕಿದೆ, ಅದರ ಪ್ರಸಾದ ಕೊಡಲಿಕ್ಕೆಲ್ಲ ತಯಾರಿ ಮಾಡ್ತಾ ಇದ್ದೇವೆ. ಇನ್ನೊಂದು ಭಾಗದಲ್ಲಿ ರಂಗಪೂಜಾ ಸೇವಾದಾರರು ಸಂಕಲ್ಪವನ್ನು ಮಾಡ್ತಾ ಇದ್ದಾರೆ. ಹಾಗೂ ದೇವರ ಮುಂಭಾಗದ ದೀಪ ಪ್ರಜ್ವಲನೆ ಕೂಡ ಆಗ್ತಾ ಇದೆ. ಹಾಗೂ ರಂಗಪೂಜೆಗೆ ತಯಾರಿ ಕೂಡ ಮಾಡ್ತಾ ಇದ್ದಾರೆ. ರಂಗಪೂಜಾ ವಿಡಿಯೋವನ್ನು ಈಗಾಗಲೇ ನಾನು ಡಿಟೇಲ್ ಆಗಿ ಹಾಕಿದ್ದೆ. ಈಗ ಭಜನೆ ಕೂಡ ಒಂದು ಬದಿಯಲ್ಲಿ ಮುಂದುವರಿತಾ ಇದೆ. ನೋಡಿ, ಹೆಚ್ಚಿನ ಸಂಖ್ಯೆಯಲ್ಲಿ ಇವತ್ತು ಭಕ್ತರೆಲ್ಲರೂ ಆಗಮಿಸಿದ್ದಾರೆ. ರಂಗಪೂಜೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪ್ರತಿ ವರ್ಷ ಆಗಮಿಸ್ತಾರೆ. ರಂಗಪೂಜೆಯ ತಯಾರಿ ಸಾಕಷ್ಟು ಭಾಗ ಮುಕ್ತಾಯ ಆಗ್ತಾ ಇದೆ. ದೇವರಿಗೆ ಗೂಡನ್ನ, ಕದಳಿ ಫಲ, ಹೂವು ಹಾಗೂ ವೀಳ್ಯದೆಲೆ ಇದೆಲ್ಲ ಇಟ್ಟು ದೇವಿಯನ್ನು ಪ್ರಸನ್ನ ಮಾಡಲಿಕ್ಕೋಸ್ಕರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಗಣಪತಿ ಪೂಜೆ ನಡೀತಾ ಇದೆ. ಹಾಗೆ ದುರ್ಗಾದೇವಿಯ ಪೂಜೆ ಕೂಡ ಆರಂಭವಾಗಿದೆ. ಇದರ ನಂತರ ರಂಗ ಪೂಜೆ ನಡೀಲಿಕ್ಕಿದೆ. ನೋಡಿ, ದುರ್ಗಾದೇವಿಯ ಮಹಾಪೂಜೆ ಆಗ್ತಾ ಇದೆ. ಶಾರದಾ ಪೂಜೆಯ ಮೊದಲಿಗೆ ಕೊನೆಯದಾಗಿ ಒಂದು ಭಜನೆ ಹಾಡ್ತಾ ಇದ್ದಾರೆ, ಪುಟ್ಟ ಮಗು. ಇನ್ನು ಪೂಜೆಗೆ ತಯಾರಾಯಿತು, ಶಾರದಾ ಪೂಜೆಗೆ ತಯಾರಾಯಿತು. ನೋಡಿ, ಬಹಳ ಸುಂದರವಾಗಿ ದೇವಿ ಕಾಣ್ತಾ ಇದ್ದಾಳೆ. ಕೊನೆಯದಾಗಿ ಮಹಾಪೂಜೆ ನಡೀಲಿದೆ. ಇವತ್ತು ದೇವಿಯನ್ನು ಮೆರವಣಿಗೆಯಲ್ಲಿ ಕೊಂಡೊಯ್ದು ವಿಸರ್ಜನೆ ಮಾಡಲಿಕ್ಕಿದೆ. ಆದ ಕಾರಣ ಮಹಾಪೂಜೆ ನಡೀಲಿಕ್ಕಿದೆ. ನೋಡಿ, ನಡೀತಾ ಇದೆ. ಎಲ್ಲರೂ ಸೇರಿಕೊಂಡು ನೋಡಿಕೊಂಡು ಕಣ್ಣನ್ನು ತುಂಬಿಕೊಳ್ಳುವ ಭಕ್ತ ಸಮೂಹ ಸೇರಿದೆ. ನೋಡಿ, ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಸೇರಿಕೊಂಡಿದ್ದಾರೆ. ಇವತ್ತು ದೇವಿಯ ವಿಸರ್ಜನೆ ಸಂದರ್ಭದಲ್ಲಿ ಎಲ್ಲರೂ ಕೂಡ ದೇವಿಯನ್ನು ನೋಡಿ ಕಣ್ತುಂಬಿಕೊಳ್ಳಿಕ್ಕೆ ಎಲ್ಲರೂ ಬಂದಿದ್ದಾರೆ ಇವತ್ತು. ಹಾಗೆ ಅರ್ಚಕರು ತಮ್ಮ ಒಂದು ಪುಟ್ಟ ಪ್ರವಚನದ ಮೂಲಕ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲರೂ ಶ್ರದ್ಧೆಯಿಂದ ಅರ್ಚಕರ ಮಾತನ್ನು ಆಲಿಸ್ತಾ ಇದ್ದಾರೆ. ನೋಡಿ, ಬಹಳ ಒಂದು ಅರ್ಥಗರ್ಭಿತವಾದ ಮಾತನ್ನು ಯಾವತ್ತೂ ಅವರು ನಮಗೆ ನೀಡ್ತಾರೆ. ಹಾಗೆ ಇನ್ನು ಪ್ರಸಾದ ವಿತರಣೆ ಸಮಯ ಭಜನಾ ಸೇವಾದಾರರಿಗೆ ಪ್ರಸಾದ ನೀಡ್ತಾ ಇದ್ದಾರೆ. ಹಾಗೂ ಎಲ್ಲ ಹೂವಿನ ಪೂಜೆ, ಮಹಾಪೂಜೆಗೆ ಹಾಗೂ ಎಲ್ಲ ಪೂಜೆಗಳಿಗೆ ಸಹಕರಿಸಿದವರೆಲ್ಲರೂ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ ಒಬ್ಬೊಬ್ಬರಾಗಿ ಬಂದು. ಅದೇ ಸಂದರ್ಭದಲ್ಲಿ ಇನ್ನೊಂದು ಬದಿಯಲ್ಲಿ ಶ್ರೀದೇವಿಗೆ ಉಡಿಸಿದಂತಹ ಎಲ್ಲ ಸೀರೆಗಳು ಇದನ್ನು ಏಲಂ ಮಾಡಲಾಗುತ್ತದೆ. ನೋಡಿ, ಒಂದೊಂದಾಗಿ ಸೀರೆಯ ಬಣ್ಣ ನೋಡಿ, ಬಹಳ ಸುಂದರವಾದ ಸೀರೆಯನ್ನು ಎಲ್ಲ ಭಕ್ತರು ಸೇರಿಕೊಂಡು ನೀಡಿರ್ತಾರೆ. ನೋಡಿ, ದೇವಿಗೆ ಹರಕೆಯ ರೂಪದಲ್ಲಿ ಅಥವಾ ದೇವಿಗೆ ಒಂದು ಸೀರೆ ಕೊಡಬೇಕು ಎಂಬ ಮನೋಭಿಲಾಷೆಯಿಂದ ಕೊಡ್ತಾರೆ. ಅದನ್ನು ನಾವು ಆಡಳಿತ ಮಂಡಳಿ ಸೇರಿಕೊಂಡು ಏಲಂ ಮಾಡ್ತಾರೆ. ಹೆಚ್ಚಿನವರು ದೇವಿಯ ಪ್ರಸಾದ ಎಂದುಕೊಂಡು ಅದನ್ನು ಪಡೆದುಕೊಂಡು ಉಟ್ಟುಕೊಂಡು ಪ್ರಸನ್ನರಾಗ್ತಾರೆ. ನೋಡಿ, ಏಲಂ ನಡೀತಾ ಇದೆ. ಇನ್ನೊಂದು ಭಾಗದಲ್ಲಿ ಪ್ರಸಾದ ವಿತರಣೆ ಕೂಡ ಆಗ್ತಾ ಇದೆ. ಮಲ್ಲಿಗೆ ಸೇವೆ ನೀಡಿದವರಿಗೆ ಕೂಡ ಪ್ರಸಾದ ವಿತರಣೆ, ಪೂಜೆ ನೀಡಿದವರಿಗೆ ಪುಷ್ಪಾರ್ಚನೆ ಸೇವೆ, ಇಂಥ ಎಲ್ಲ ಪೂಜೆಯ ಸೇವೆಯನ್ನು ನೀಡಿದವರೆಲ್ಲರಿಗೂ ಕೂಡ ಪ್ರಸಾದ ವಿತರಣೆ ಆಗ್ತಾ ಇದೆ. ಇನ್ನೊಂದು ಬಾದಿಯಲ್ಲಿ ಏಲಂ ನಡೀತಾ ಇದೆ. ಎಲ್ಲರೂ ಮಹಿಳೆಯರು ಕೂಡ ದೇವಸ್ಥಾನದ ಒಳಭಾಗದಲ್ಲಿದ್ದು ಏಲಂನಲ್ಲಿ ಸಹಕರಿಸ್ತಾರೆ. ಬೇಕಿದ್ರೆ ಸೀರೆಯನ್ನು ತೆಗೆದುಕೊಳ್ತಾರೆ. ಹೀಗೆ ಅದೇ ರೀತಿ ನಾವು ಕೂಡ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದೇವೆ.
ಹಾಗೂ ಶಾರದಾ ಮೂರ್ತಿಯ ಸೇವಾದಾರರು ಕೂಡ ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ಮೂಲ ಬೆಲೆ 2400. ಇನ್ನೊಂದು ಭಾಗದಲ್ಲಿ ಎಲ್ಲ ಮುಂದುವರಿತಾ ಇದೆ. ಇನ್ನು ಮತ್ತೊಂದು ಭಾಗದಲ್ಲಿ ಅರ್ಚಕರು ಪ್ರಸಾದವನ್ನು ನೀಡ್ತಾ ಇದ್ದಾರೆ. ನೋಡಿ, ಎಲ್ಲ ಭಕ್ತರು ಬಂದು ಪ್ರಸಾದವನ್ನು ಸ್ವೀಕರಿಸ್ತಾ ಇದ್ದಾರೆ. ದೇವಿಯ ವಿಸರ್ಜನಾ ಮೆರವಣಿಗೆಯ ಮೊದಲು ಒಂದು ಆರತಿ ಬೆಳಗ್ತಾ ಇದ್ದಾರೆ ದೇವರಿಗೆ. ಆಮೇಲೆ ದೇವರನ್ನು ವಿಸರ್ಜನೆಗೆ ಕೊಂಡೊಯ್ತಾ ಇದ್ದೇವೆ. ಈಗ ಮುಂದೆ ಆಡಳಿತ ಮಂಡಳಿಗೆ ಪ್ರಸಾದ ವಿತರಣೆ ಎಲ್ಲ ಮಾಡಲಿಕ್ಕಿದೆ, ಅದೆಲ್ಲ ನಡೀತದೆ. 1500. 10 ರಿಂದ 12, 13 ಸೀರೆ ಇದ್ದ ಕಾರಣ ಸ್ವಲ್ಪ ದೀರ್ಘ ಸಮಯ ತಗೊಳ್ತದೆ. ಹಾಗೆ ಎಲ್ಲ ನಡೀತಾ ಇದೆ ನೋಡಿ. ಜೊತೆಗೆ ಇಲ್ಲಿ ಆಡಳಿತ ಮಂಡಳಿಯ ಪ್ರಸಾದವನ್ನು ನೀಡ್ತಾ ಇದ್ದಾರೆ. 7200 ಧನ್ಯಶ್ರೀ. ಜೀವಿತ 2900. 2900 ಜಯಂತಿ ಸಾಣೂರು ಒಂದು ಸಲ. 2900 2 ಸಲ ಇದರಾಗಿ 2000.
ಖುಷಿ ಪಡ್ತಾರೆ. ಅದರ ಅದನ್ನು ಸೇವೆ ಎತ್ಕೊಂಡು ದೇವರನ್ನು ಹೊತ್ತುಕೊಂಡು ಹೋಗ್ತಾರೆ. ಎಷ್ಟು ಚೆನ್ನಾಗಿ ದೇವರನ್ನು ನೋಡಿದಷ್ಟು ಸಾಲಲ್ಲ, ಆ ರೀತಿ ಆಗ್ತದೆ ನೋಡಿ. ಎಷ್ಟು ಸುಂದರವಾಗಿ ದುರ್ಗಾದೇವಿಯ ಮುಂಭಾಗದಲ್ಲಿ ಶಾರದಾದೇವಿ ಬರ್ತಾ ಇದ್ದಾಳೆ ನೋಡಿ. ಈಗ ದೇವಸ್ಥಾನದ ಹೊರಗಡೆಗೆ ತೆರಳ್ತಾ ಇದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಮತ್ತು ದೇವರನ್ನು ದೇವಸ್ಥಾನಕ್ಕೆ ತಗೊಂಡು ಹೋಗ್ತೇವೆ. ನಾವು ಕೂಡ ಮಹಿಳೆಯರೆಲ್ಲರೂ ಸೇರಿಕೊಂಡು ಭಜನೆಯಲ್ಲಿ ಸೇರಿಕೊಂಡು ಖುಷಿ ಪಡ್ತೇವೆ. ಇದೊಂದು ನಮ್ಮ ಸದಾವಕಾಶ ಅಂತ ಹೇಳಿ ತಿಳ್ಕೊಳ್ಳಿ. ಪುರುಷರು ಕೂಡ ಭಜನೆಯಲ್ಲಿ ಸಹಕರಿಸ್ತಾರೆ. ಮಕ್ಕಳಿಗಂತೂ ಬಹಳ ಆಸಕ್ತಿ ನೋಡಿ. ಚಂಡೆ ವಾದ್ಯದಲ್ಲಿ ಎಷ್ಟು ಕಷ್ಟ ಆದರೂ ಕೂಡ ಅದನ್ನು ಹೊತ್ತುಕೊಂಡು ಚಂಡೆ ವಾದ್ಯವನ್ನು ಬಾರಿಸ್ತಾ ಸಾಕ್ತಾರೆ. ದೇವಿಯ ಮುಂಭಾಗದಲ್ಲಿ ಮಕ್ಕಳು ಕೂಡ ಸೇರಿಕೊಂಡು ಖುಷಿ ಪಡ್ತಾರೆ ನೋಡಿ. ಅವರಿಗೆ ರಜೆ ಇದ್ದಾಗ ಈ ಎಲ್ಲ ಕೆಲಸಗಳಲ್ಲಿ ಸೇರಿಕೊಳ್ಳುವಂದ್ರೆ ಬಹಳ ಖುಷಿ. ಭಕ್ತಿ ಸಮೂಹವನ್ನು ಇಲ್ಲೇ ವೀಕ್ಷಿಸ್ಬೋದು ನೋಡಿ. ಎಷ್ಟು ಜನ ಸೇರ್ಕೊಂಡಿದ್ದಾರೆ. ಎಲ್ಲರೂ ದೇವಿಯ ಶೃಂಗಾರವನ್ನು, ದೇವಿಯ ಆಶೀರ್ವಾದವನ್ನು ಪಡೆಯಲಿಕ್ಕೆ ಸೇರ್ಕೊಂಡಿದ್ದಾರೆ ನೋಡಿ. ದೇವಸ್ಥಾನದ ಅಂಗಣದಲ್ಲಿ ದುರ್ಗಾದೇವಿಯ ಮುಂಭಾಗದಲ್ಲಿ ದೇವಿ ಹೇಗೆ ಕಾಣ್ತಾ ಇದ್ದಾಳೆ ನೋಡಿ, ಬಹಳ ಸುಂದರವಾಗಿ. ಈಗ ದೇವಿ ಕೆರೆಯ ಬದಿಗೆ ತೆರಳ್ತಾ ಇದ್ದಾಳೆ. ಡೈನಿಂಗ್ ಹಾಲ್ ಹತ್ರ ದೇವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ ನೋಡಿ. ಎಲ್ಲ ಭಕ್ತರು ಕೂಡ ಭಕ್ತಿಯಿಂದ ತಾಳ ಹಾಕ್ತಾ, ಹೆಜ್ಜೆ ಹಾಕ್ತಾ, ಭಜನೆಯನ್ನು ಹಾಡ್ತಾ ಖುಷಿಯಿಂದ ದೇವರನ್ನು ಕಳಿಸಿಕೊಡ್ತಾ ಇದ್ದಾರೆ. ನಾವು ಕೂಡ ಮಹಿಳೆಯರು ಒಂದು ಸೇರಿಕೊಂಡು ಹೆಜ್ಜೆಯನ್ನು ಹಾಕ್ತಾ ಮುಂದೆ ಸಾಕ್ತೇವೆ ನೋಡಿ. ಇನ್ನು ಸ್ವಲ್ಪ ಹೊತ್ತಿನಲ್ಲೇ ದೇವರು ಧ್ವಜಸ್ತಂಭನ ಹಾಕಲಿಕ್ಕಿದ್ದಾರೆ. ನೋಡಿ, ಗದ್ದೆಯನ್ನೆಲ್ಲ ದಾಟಿ ಅಷ್ಟು ಭಕ್ತರು ಸಹ ದೇವಿಯನ್ನು ಹೊತ್ತು ತರ್ತಾರೆ. ಈ ಕೆರೆಯ ಮುಂಭಾಗದಲ್ಲಿ ದೇವರಿಗೆ ಕೊನೆಯ ಆರತಿಯನ್ನು ಬೆಳೆಸ್ತಾರೆ. ಆಮೇಲೆ ದೇವರ ಎಲ್ಲ ಆಭರಣಗಳು, ಚಿನ್ನದ ಬಣ್ಣ ಮತ್ತು ಎಲ್ಲ ಆಭರಣಗಳನ್ನು ಕಳಚಿಕೊಂಡು ಬೇರೆ ಬೇರೆ ಆಭರಣಗಳನ್ನು ಹಾಕಿ ದೇವರನ್ನು ಕಳಿಸ್ತಾರೆ. ಇನ್ನೊಂದು ಬಾರಿ ದೇವರನ್ನು ಹೊರಡಿಸಲಿಕ್ಕೆ ಇದೆ ನೋಡಿ. ಕೊನೆಯದಾಗಿ ಅರ್ಚಕರು ಆರತಿಯನ್ನು ಎತ್ತಾ ಇದ್ದಾರೆ, ದೇವರಿಗೆ ಆರತಿಯನ್ನು ಮಾಡ್ತಾ ಇದ್ದಾರೆ. ದೇವಿ ಜಲಸ್ತಂಭನವಾದ ಕೆರೆ ಆಗುವ ಕೆರೆಗೂ ಕೂಡ ಆರತಿಯನ್ನು ಎತ್ತಿ ನೋಡಿ ಅಪ್ಪಣೆಯನ್ನು ಯಾಚಿಸ್ತಾ ಇದ್ದಾರೆ. ಈಗ ನಾವೆಲ್ಲರೂ ಸೇರಿಕೊಂಡು ದೇವರ ಎಲ್ಲ ಆಭರಣಗಳನ್ನೆಲ್ಲ ಕಳಚಿಸ್ತಾ ಇದ್ದೇವೆ. ಅದನ್ನು ನೆಕ್ಸ್ಟ್ ಇಯರಿಗೆ ಪುನಃ ಬಳಸಬೇಕಾದ ಕಾರಣ ಅದನ್ನೆಲ್ಲ ನಾವು ತೆಗೆದಿಡಲೇಬೇಕಾಗ್ತದೆ. ಹಾಗೆ ಒಂದು ಸಿಂಪಲ್ ಆದ ಸಾರಿಯನ್ನು ಕೂಡ ದೇವರಿಗೆ ಉಡಿಸಿ ಮಲ್ಲಿಗೆಯ ಅಲಂಕಾರವನ್ನು ಕೂಡ ತೆಗೆದು ಬೇರೆ ಮಲ್ಲಿಗೆ ಅಲಂಕಾರವನ್ನು ಮಾಡ್ತಾರೆ. ಆ ಅಲಂಕಾರವನ್ನು ಯಾಕೆ ತೆಗಿತಾರೆ ಅಂದರೆ ದೇವರ ಮುಡಿಗೆ ಅರ್ಪಿಸಿದಂತಹ ಮಲ್ಲಿಗೆ ಭಕ್ತರ ಕೈ ಸೇರಲಿ, ಭಕ್ತರ ಮುಡಿಗೆ ಸೇರಲಿ ಅನ್ನೋ ಉದ್ದೇಶದಿಂದ ದೇವರಿಗೆ ಬೇರೆ ಮಲ್ಲಿಗೆಯನ್ನು ಮುಡಿಸಿ ಕಳಿಸ್ತೇವೆ.
ಬೇರೆ ಉಂಟು ನೋಡಿ, ಈಗಲೂ ಸಹ ಎಲ್ಲ ಭಕ್ತರು ಸೇರಿಕೊಂಡು ದೇವರಿಗೆ ಭಜನೆ ಸೇವೆಯನ್ನು ನೀಡ್ತಾ ಇದ್ದಾರೆ, ಭಜನೆ ಹಾಡ್ತಾ ಇದ್ದಾರೆ. ಹಾಗೆ ಜೊತೆಗೆ ನಾವು ದೇವರಲ್ಲಿ ಅಲಂಕಾರವನ್ನು ಬದಲು ಮಾಡ್ತಾ ಇದ್ದೇವೆ. ನೋಡಿ, ಸಾಧಾರಣ ಆಗ್ತಾ ಬಂತು. ಬೇಗನೆ ಮಾಡಬೇಕಾಗ್ತದೆ ಎಲ್ಲ ಅಲಂಕಾರವನ್ನು. ನೆಕ್ಸ್ಟ್ ಅನ್ನದಾನ ಕೂಡ ನಡೀಲಿಕ್ಕಿದೆ. ಈಗಾಗಲೇ ತಡರಾತ್ರಿ ಆಗಿದೆ. ಹಾಗೆ ಭಕ್ತರೆಲ್ಲರೂ ಮನೆ ಸೇರಬೇಕಾದ ಉದ್ದೇಶದಿಂದ ಆದಷ್ಟು ಬೇಗನೆ ಮುಗಿಸಿ ದೇವರ ಜಲಸ್ತಂಭನಕ್ಕೆ ತಯಾರು ಮಾಡ್ತಾ ಇದ್ದೇವೆ. ಆಲ್ಮೋಸ್ಟ್ ಕಂಪ್ಲೀಟ್ ಆಯಿತು ನೋಡಿ. ದೇವರ ಸೀರೆಯನ್ನೆಲ್ಲ ಉಡಿಸಿ ಆಯಿತು. ಈಗ ಮಲ್ಲಿಗೆಯನ್ನು ಸ್ವಲ್ಪ ಮೇಲ್ಮೇಲೆ ಚೆನ್ನಾಗಿ ಹಾಕ್ತಾ ಇದ್ದೀವಿ. ದೇವಿ ನೀರಿನಲ್ಲಿ ಲೀನಾಗಲಿಕ್ಕೆ ತಯಾರಾಗಿದ್ದಾರೆ ನೋಡಿ. ಮನಸ್ಸಿಗೆ ಸ್ವಲ್ಪ ಬೇಸರ ಅನ್ನಿಸ್ತದೆ ದೇವರನ್ನು ಕಳಿಸಿಕೊಡ್ಬೇಕಾದ್ರೆ. ಆದರೂ ಸಹ ಇದು ಅನಿವಾರ್ಯ ಆದ ಕಾರಣ ನಾವೆಲ್ಲರೂ ಕಳಿಸಿಕೊಡಲೇಬೇಕಾಗ್ತದೆ. ಮುಂದಿನ ವರ್ಷ ನಮ್ಮೆಲ್ಲರಿಗೆ ಆಶೀರ್ವದಿಸಲಿಕ್ಕೆ ಶ್ರೀ ಶಾರದಾ ಮಾತೆ ಬರಲಿ ಅಂತ ಹೇಳಿಕೊಂಡು ದೇವಿಯನ್ನು ಕಳಿಸಿಕೊಡ್ತಾ ಇದ್ದೇವೆ ನೋಡಿ. ಭಕ್ತರೆಲ್ಲರೂ ಕೂಡ ಕಾತುರದಿಂದ ನೋಡ್ತಾ ಇದ್ದಾರೆ ದೇವಿಯನ್ನು. ದೇವಿಯ ಮುಖದ ಭಾವನೆಯನ್ನು ಶಾರದಾ ಮಾತೆಯು ಎಲ್ಲರಿಗೂ ಕೂಡ ಸಕಲ ಸೌಭಾಗ್ಯವನ್ನು, ವಿದ್ಯೆಯನ್ನು, ಬುದ್ಧಿಯನ್ನೆಲ್ಲ ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ನಮ್ಮ ನವರಾತ್ರಿ ಎಂದಿಗೆ ಇರುತ್ತದೆ. ಹಾಗೂ ಶಾರದಾ ದೇವಿಯನ್ನು ಕೂಡ ಜಲಸ್ತಂಭನ ಮಾಡ್ತಾ ಇದ್ದೇವೆ ನೋಡಿ. ಬಹಳ ಅಪೂರ್ವ ಕ್ಷಣ ಇದು ನೋಡಿ. ದೇವಿ ನೀರಿಗೆ ತಲುಪ್ತಾ ಇದ್ದಾಳೆ. ದೇವಿ ನೀರಿಗೆ ಮುಳುಗಿ ಆಯಿತು. ಈಗ ಅರ್ಚಕರಿಗೆ ಅವರ ಸೇವೆಗೋಸ್ಕರ ತಾಂಬೂಲವನ್ನು ನೀಡ್ತಾ ಇದ್ದಾರೆ. ಹಾಗೆ ಎಲ್ಲರೂ ಕೂಡ ಊಟವನ್ನು ಮಾಡಿ ತೆರಳುತ್ತಾರೆ. ಹಾಗೆ ಶಾರದಾ ದೇವಿಯ ಮುಖವನ್ನು ಇನ್ನೊಮ್ಮೆ ನಾವು ಕಣ್ತುಂಬಿಕೊಳ್ಳೋಣ ಅಂತ ಈ ಬಾರಿಯ ಶಾರದಾ ಮಹೋತ್ಸವ ಬಹಳ ಶ್ರದ್ಧೆಯಿಂದ, ವಿಜೃಂಭಣೆಯಿಂದ ನಡೆಯಿತು. ಬಾಯ್, ಸಿಗೋಣ. ಗುಡ್ ನೈಟ್.